ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಚಾನಲ್ಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ನಿಮ್ಮ ಅತ್ಯಮೂಲ್ಯ ಸಮಯ ಕೊಡುತ್ತಿರುವುದಕ್ಕೆ ಧನ್ಯವಾದಗಳನ್ನು ಹೇಳುತ್ತೇನೆ. ಪ್ರಿಯ ವೀಕ್ಷಕರೇ, ಶೀರ್ಷಿಕೆಯಲ್ಲಿ ಕೊಟ್ಟಿರುವಂತೆ UPSCಯಿಂದ ಒಟ್ಟು 28 ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ. ತಮ್ಮ ಗಮನಕ್ಕೆ ನಾನು ಈ ನೋಟಿಫಿಕೇಷನ್ನ ಓದುತ್ತೇನೆ. ಅಡ್ವರ್ಟೈಸ್ಮೆಂಟ್ ನಂಬರ್ ಕೊಟ್ಟಿದ್ದಾರೆ ಇಲ್ಲಿ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇನ್ವೈಟ್ಸ್ ಆನ್ಲೈನ್ ರಿಕ್ರೂಟ್ಮೆಂಟ್ ಅಪ್ಲಿಕೇಶನ್ಸ್ (ORA) ಫಾರ್ ರಿಕ್ರೂಟ್ಮೆಂಟ್ ಬೈ ಸೆಲೆಕ್ಷನ್ ಟು ದಿ ಫಾಲೋಯಿಂಗ್ ಪೋಸ್ಟ್ಸ್. ಇಲ್ಲಿ ಕೆಳಗಡೆ ವೆಬ್ಸೈಟ್ ಕೊಟ್ಟಿದ್ದಾರೆ. ಇನ್ನೂ ಮಾಹಿತಿ ಬೇಕಂದರೆ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಓದಬಹುದು. ತಮ್ಮ ಗಮನಕ್ಕೋಸ್ಕರ ಡೀಟೇಲ್ಸನ್ನು ಓದುತ್ತೇನೆ. ವೇಕೆನ್ಸಿ ಡೀಟೇಲ್ಸ್ ಕೊಟ್ಟಿದ್ದಾರೆ, ಪೋಸ್ಟ್ ಕೋಡ್ ಕೊಟ್ಟಿದ್ದಾರೆ. ವೀಕ್ಷಕರೇ, ಇಲ್ಲಿ ಒಂದೊಂದು ಪೋಸ್ಟ್ಗೂ ಒಂದೊಂದು ಕೋಡ್ ಕೊಟ್ಟಿದ್ದಾರೆ ಮತ್ತು ಆ ಪೋಸ್ಟ್ಗೆ ಏನೇನು ಎಲಿಜಿಬಿಲಿಟಿ ರಿಕ್ರೂಟ್ಮೆಂಟ್ ಸೆಲೆಕ್ಷನ್ ಇದೆಯೋ ಆ ಡೀಟೇಲ್ಸ್ ಕೂಡ ಇನ್ನೂ ವಿವರವಾಗಿ ಕೊಟ್ಟಿದ್ದಾರೆ. ಸೊ ನಾನು ನಿಮಗೋಸ್ಕರ 2 ಪೋಸ್ಟ್ ಡೀಟೇಲ್ಸ್ ಓದುತ್ತೇನೆ. ಇಲ್ಲಿ ವೇಕೆನ್ಸಿ ನಂಬರ್ ಕೊಟ್ಟಿದ್ದಾರೆ 240305014009. 8 vacancies for the post of anthropologist, Cultural Anthropology Division in Anthropological Survey of India, Department of Culture, Ministry of Culture. ರಿಸರ್ವೇಷನ್ ಪೊಸಿಷನ್ ಕೊಟ್ಟಿದ್ದಾರೆ. ಅಂದರೆ ಈ ರೇಷಿಯೋದಲ್ಲಿ ರಿಸರ್ವೇಷನ್ ಆಗಿದೆ ಪೋಸ್ಟ್ಗೆ. ಅನ್ರಿಸರ್ವ್ಡ್ಗೆ 4, ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 1, OBCಗೆ 2, SCಗೆ 1 ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ಗೆ 1. ರಿಸರ್ವೇಷನ್ ಸೂಟಬಿಲಿಟಿ ಆಫ್ ದಿ ಪೋಸ್ಟ್ ಫಾರ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕೊಟ್ಟಿದ್ದಾರೆ ಇಲ್ಲಿ. ಆಮೇಲೆ ಪೇ ಸ್ಕೇಲ್, ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ಸಲ್ಲಿ ಎಜುಕೇಷನಲ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ. ಮಾಸ್ಟರ್ಸ್ ಡಿಗ್ರಿ ಇನ್ ಆಂಥ್ರೋಪಾಲಜಿ ಆಫ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಮೋರ್ ದೆನ್ 50% ಪೇಪರ್ಸ್ ಇನ್ ಕಲ್ಚರಲ್ ಆಂಥ್ರೋಪಾಲಜಿ ಇನ್ ಫೈನಲ್ ಇಯರ್ ಎಕ್ಸಾಮಿನೇಷನ್. ಎಕ್ಸ್ಪೀರಿಯನ್ಸ್ 3 years ರಿಸರ್ಚ್ ಎಕ್ಸ್ಪೀರಿಯನ್ಸ್ ಇನ್ ಆಂಥ್ರೋಪಾಲಜಿ. ಇಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಕೊಟ್ಟಿದ್ದಾರೆ, ಲೈಕ್ ಕಂಡೀಷನ್ಸ್, ಆಮೇಲೆ ಡ್ಯೂಟೀಸ್, ಈ ಪೋಸ್ಟಲ್ಲಿ ಏನೇನು ನಿಭಾಯಿಸಬೇಕು ಅಂತ ಕೊಟ್ಟಿದ್ದಾರೆ. ಅದರ್ ಡೀಟೇಲ್ಸ್: ದ ಪೋಸ್ಟ್ ಇಸ್ ಪರ್ಮನೆಂಟ್ ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಎ ಗೆಜೆಟೆಡ್ ನಾನ್ ಮಿನಿಸ್ಟ್ರಿಯಲ್. ಮತ್ತು ಎಲ್ಲಿ ಪೋಸ್ಟ್ ಆಗುತ್ತೆ ಅಂತ ಲೊಕೇಶನ್ ಕೊಟ್ಟಿದ್ದಾರೆ. ಆಮೇಲೆ ನೋಡಿ ವೀಕ್ಷಕರೇ, ತಾವು ಇಲ್ಲಿ ನೋಡಬಹುದು, ಇದು ಸೆಕೆಂಡ್ ಪೋಸ್ಟ್, ಅದಕ್ಕೆ ಡಿಫ್ರೆಂಟ್ ಕೋಡ್ ಇದೆ. ಮತ್ತು ವೇಕೆನ್ಸಿ ನಂಬರ್ 240305024009. 1 vacancy for the post of Assistant Keeper in Anthropological Survey of India, Department of Culture, Ministry of Culture. ಇಲ್ಲಿ ಮತ್ತೆ ಎಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ. ರಿಸರ್ವೇಷನ್ ಪೊಸಿಷನ್, ಸೂಟಬಿಲಿಟಿ ಆಫ್ ದಿ ಪೋಸ್ಟ್ ಫಾರ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್, ಮತ್ತು ಪೇ ಸ್ಕೇಲ್ ಕೊಟ್ಟಿದ್ದಾರೆ. ಏಜ್ ಲಿಮಿಟ್, ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ಸಲ್ಲಿ ಎಜುಕೇಷನಲ್ ಮಾಸ್ಟರ್ಸ್ ಡಿಗ್ರಿ ಇನ್ ಆಂಥ್ರೋಪಾಲಜಿ ಫ್ರಮ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್, ಡಿಪ್ಲೊಮಾ ಇನ್ ಮ್ಯೂಸಿಯಾಲಜಿ ಫ್ರಮ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್. ಎಕ್ಸ್ಪೀರಿಯನ್ಸ್ ಅಟ್ಲೀಸ್ಟ್ 1 ಎಕ್ಸ್ಪೀರಿಯನ್ಸ್, ಮತ್ತು ಡಿಸೈರಬಲ್ ಅಟ್ಲೀಸ್ಟ್ 1 year ಎಕ್ಸ್ಪೀರಿಯನ್ಸ್ ಆಫ್ ಹ್ಯಾಂಡ್ಲಿಂಗ್, ಮೇಂಟೈನಿಂಗ್ ಆ್ಯಂಡ್ ಪ್ರಿಸರ್ವಿಂಗ್ ಸ್ಪೆಸಿಮೆನ್ಸ್ ಇನ್ ಅ ರೆಕಗ್ನೈಸ್ಡ್ ಮ್ಯೂಸಿಯಂ. ಇಲ್ಲಿ ಮತ್ತೆ ನೋಟ್ಸ್ಗೆ, ರಿಲ್ಯಾಕ್ಸೇಷನ್ಗೆ ಎಲ್ಲ ನೋಟ್ಸ್ ಕೊಟ್ಟಿದ್ದಾರೆ, ನೋಡಬಹುದು. ಡ್ಯೂಟೀಸ್ ಏನು ನಿಭಾಯಿಸಬೇಕಂತ ಕೊಟ್ಟಿದ್ದಾರೆ. ಅದರ್ ಡೀಟೇಲ್ಸ್ ಮತ್ತು ಹೆಡ್ ಕ್ವಾರ್ಟರ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದು ವೀಕ್ಷಕರೇ ಥರ್ಡ್ ಪೋಸ್ಟ್ಗೆ ವೇಕೆನ್ಸಿ ನಂಬರ್ 240305035009. 3 vacancies for the post of Scientist B, Computer Science or Information Technology in Central Water and Power Research Station, Khadakwasla, Pune, Department of Water Resources, River Development and Ganga Rejuvenation, Ministry of Jal Shakti. ರಿಸರ್ವೇಷನ್ ಪೊಸಿಷನ್ ಕೊಟ್ಟಿದ್ದಾರೆ. ಅನ್ರಿಸರ್ವ್ಡ್ಗೆ 2, SCಗೆ 1. ಸೂಟಬಿಲಿಟಿ ಫಾರ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ಗೆ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಪೇ ಸ್ಕೇಲ್ ಮತ್ತು ಅದೇ ರಿಪೀಟ್ ಆಗಿದೆ ವೀಕ್ಷಕರೇ. ಪ್ರಿಯ ವೀಕ್ಷಕರೇ, ಈ ಥರ ಎಲ್ಲ ಪೋಸ್ಟ್ಗೆ ಡಿಫ್ರೆಂಟ್ ವೇಕೆನ್ಸಿ ಕೋಡ್ ಕೊಟ್ಟು ಮತ್ತು ಅವರ ಕ್ವಾಲಿಫಿಕೇಷನ್, ಡ್ಯೂಟೀಸ್ ಎಲ್ಲ ಇನ್ನೂ ಡೀಟೇಲಾಗಿ ಕೊಟ್ಟಿದ್ದಾರೆ. ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ. ನಿಮಗೆ ಎಲ್ಲಿ ಮಾಹಿತಿ ಬೇಕೋ ಅಲ್ಲಿ ಸ್ಟಾಪ್ ಮಾಡಿ ಸ್ಕ್ರೀನ್ಶಾಟ್ ತಗೊಂಡು ಡೀಟೇಲಾಗಿ ಓದಬಹುದು. ಪ್ರಿಯ ವೀಕ್ಷಕರೇ, ತಾವು ನೋಡಬಹುದು ಇಲ್ಲಿ
ವೀಕ್ಷಕರೇ, ಇಲ್ಲಿ ಒಟ್ಟು 9 ಡಿಫ್ರೆಂಟ್ ಪೋಸ್ಟ್ಗಳಿದ್ದಾವೆ. 9 ಡಿಫ್ರೆಂಟ್ ಪೋಸ್ಟ್ಗಳಲ್ಲಿ ಎಷ್ಟು ಪೋಸ್ಟ್ ಇದ್ದಾವೆ ಮತ್ತು ರಿಸರ್ವೇಷನ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ, ಓದ್ಕೋಬಹುದು ನೀವು. ಇಲ್ಲಿ ಫೈನಲ್ ಆಗಿ ಮತ್ತೆ ಕಂಡೀಷನ್ಸ್ ರಿಪೀಟ್ ಮಾಡಿದ್ದಾರೆ, ಮತ್ತು ಈ ವೆಬ್ಸೈಟ್ ಮತ್ತೆ ಕೊಟ್ಟಿದ್ದಾರೆ ಹೋಗಿ ಮಾಹಿತಿ ನೋಡೋದಕ್ಕೆ. Instructions and additional information to candidates for recruitment by selection. ಇಲ್ಲಿ ಅಡಿಷ್ನಲ್ ಕಂಡೀಷನ್ಸ್ ಇದೆ ಕ್ವಾಲಿಫೈ ಆಗೋಕ್ಕೆ. ಏಜ್ ಲಿಮಿಟ್ಸ್, ಮಿನಿಮಮ್ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ಸ್. ಆಮೇಲೆ ಪ್ರಿಯ ವೀಕ್ಷಕರೇ, ಇಲ್ಲಿ ಅಪ್ಲಿಕೇಶನ್ ಫೀ ಕೊಟ್ಟಿದ್ದಾರೆ ನೋಡ್ಬೋದು. ಕ್ಯಾಂಡಿಡೇಟ್ಸ್ ಎಕ್ಸೆಪ್ಟ್ ಫೀಮೇಲ್ ಆರ್ SC/ST ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್, ಕ್ಯಾಂಡಿಡೇಟ್ಸ್ ಹೂ ಆರ್ ಎಕ್ಸೆಂಪ್ಟೆಡ್ ಫ್ರಮ್ ಪೇಮೆಂಟ್ ಆಫ್ ಫೀ are required to pay a fee of ₹25 only, either by remitting the money in any branch of the SBI by cash or by using net banking facility of any bank or by using Visa, Master, RuPay, Credit, Debit Card, UPI payment. ಸೊ ನೀವು ಇಲ್ಲಿ ಯಾವುದೇ ಥರ ಆದರೂ ಪೇಮೆಂಟ್ ಮಾಡಬಹುದು ಎಕ್ಸಾಮಿನೇಷನ್ ಫೀಗೆ. ಪ್ರಿಯ ವೀಕ್ಷಕರೇ, ಇವೆಲ್ಲ ಇನ್ನೂ ಕಂಡೀಷನ್ಸ್ ತಾವು ಮತ್ತೆ ಓದ್ಕೋಬೋದು. ಇಲ್ಲಿ ಹೌ ಟು ಅಪ್ಲೈ ಅಂತ ಕೂಡ ಕೊಟ್ಟಿದ್ದಾರೆ. ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಪಾಯಿಂಟ್ಸ್ ಇಲ್ಲಿ ಕೊಟ್ಟಿದ್ದಾರೆ, ತಾವು ಓದ್ಕೊಂಡು ಅಪ್ಲೈ ಮಾಡಬಹುದು. ಪ್ರಿಯ ವೀಕ್ಷಕರೇ, ಇದು ನಿಮಗೆ ಉಪಯೋಗ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ಳುತ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.